ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಯರ್ಸ್. ಇತ್ತೀಚೆಗೆ ತಾನೇ ತಮಿಳು ಭಾಷೆಯಲ್ಲಿ ಬಿಡುಗಡೆಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬ್ಲಾಕ್ ಬಸ್ಟರ್ ಆಗಿರುವ ಮಹಾರಾಜ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಆದ್ರೆ ಹೋದ ವರ್ಷನೇ ಸೇಮ್ ಕಾನ್ಸೆಪ್ಟ್ ನಲ್ಲಿ ಅಂದ್ರೆ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಒಂದು ಚಿತ್ರ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆ ಚಿತ್ರನೇ ಇರಟ್ಟ. ಈ ದಿನ ನಾನು ಅದೇ ಇರಟ್ಟ ಚಿತ್ರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಸ್ಟೋರಿ ಲೈನ್ ಏನಂದ್ರೆ, ಒಂದು ದಿನ ಪೊಲೀಸ್ ಸ್ಟೇಷನ್ ನ ಒಳಗಡೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನ ಕೊಲೆಯಾಗುತ್ತೆ. ಆ ಕೊಲೆ ನಡೆದಾಗ ಪೊಲೀಸ್ ಸ್ಟೇಷನ್ ನ ಒಳಗಡೆ ಒಟ್ಟು 3 ಪೊಲೀಸರಿರ್ತಾರೆ. ಆ 3ರಲ್ಲಿ ಈ ಕೊಲೆಯನ್ನ ಮಾಡಿದ್ದು ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಯಾರು ಕೂಡ ಗೆಸ್ ಮಾಡದೇ ಇರುವ ಒಂದು ಡಿಸ್ಟರ್ಬಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ ನಂತರ ಅದು ನಿಮ್ಮನ್ನ ತುಂಬಾ ಹೊತ್ತು ಕಾಡೋದಂತೂ ನಿಜ. ಸೊ ಸ್ನೇಹಿತರೆ, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಗ್ರಿಪ್ಪಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಪೊಲೀಸ್ ಸ್ಟೇಷನ್ ನ ಪಕ್ಕದಲ್ಲೇ ಇದ್ದ ಒಂದು ಖಾಲಿ ಜಾಗದಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ. ಇವರಿಬ್ಬರ ಜೊತೆ ಇವರ ಸಾಕು ನಾಯಿ ಕೂಡ ಆಟವಾಡ್ತಿರುತ್ತೆ. ಪಕ್ಕದಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ ನಲ್ಲಿ ಆ ದಿನ ಫಾರೆಸ್ಟ್ ಮಿನಿಸ್ಟರ್ ಒಂದು ಫಂಕ್ಷನ್ ಅನ್ನ ಅರೇಂಜ್ ಮಾಡಿರ್ತಾರೆ. ಆ ಫಂಕ್ಷನ್ ನ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಪೊಲೀಸ್ ಸ್ಟೇಷನ್ ನ ಪೊಲೀಸರೇ ಬೇಗ ಮಾಡ್ತಿರ್ತಾರೆ. ಅಲ್ಲಿಗೆ ಫಾರೆಸ್ಟ್ ಮಿನಿಸ್ಟರ್ ಬರ್ತಿದ್ದ ಕಾರಣ ಅಲ್ಲಿಗೆ ಮೀಡಿಯಾಗಳು ಹಾಗೂ ಟಿವಿ ಅವರೆಲ್ಲ ಬಂದು ಟೆಲಿಕಾಸ್ಟ್ ಮಾಡ್ತಾ ಕಾಯ್ತಿರ್ತಾರೆ. ಮತ್ತೊಂದು ಕಡೆ ಕ್ರಿಕೆಟ್ ಆಡ್ತಿದ್ದ ಆ ಹುಡುಗರ ಬಾಲ್ ಪೊಲೀಸ್ ಸ್ಟೇಷನ್ ನ ಕಾಂಪೌಂಡ್ ನ ಒಳಗಡೆ ಬಂದು ಬೀಳುತ್ತೆ. ಆ ಇಬ್ಬರು ಹುಡುಗರು ಆ ಬಾಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಕಾಂಪೌಂಡ್ ಹಾರಿ ಒಳಗಡೆ ಬರ್ತಾರೆ. ಈ ಕಡೆ ಅರೆಸ್ಟ್ ಮಾಡಿ ಲಾಕಪ್ ನ ಒಳಗಡೆ ಇಟ್ಟಿದ್ದ ಒಬ್ಬ ಕ್ರಿಮಿನಲ್ ಜಾನ್ ಎಂಬ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗೆ, ಸರ್, ನನ್ನ ಬಳಿ ನಿಮಗೆ ಕೇವಲ 750 ಗ್ರಾಂ ಗಾಂಜಾ ಅಷ್ಟೇ ಅಲ್ವಾ ಸಿಕ್ಕಿರೋದು. ರೂಲ್ಸ್ ಪ್ರಕಾರ ನೀವು ನನ್ನನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ನ ಒಳಗಡೆ ಇಟ್ಟುಕೊಳ್ಳೋ ಹಾಗಿಲ್ಲ. ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಜಾನ್, ನಾವು ನಿನ್ನ ಬಳಿ ಸಿಕ್ಕಿರುವ ಗಾಂಜಾಗೆ ಇನ್ನು ಎಕ್ಸ್ಟ್ರಾ 250 ಗ್ರಾಂ ಅನ್ನ ಆಡ್ ಮಾಡಿ 1 kg ಮಾಡಿದ್ದೀವಿ. ನಿನಗೆ ಬೇಲ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಬುದ್ಧಿ ಬರ್ಬೇಕಂದ್ರೆ ನೀನು ಜೈಲಿಗೆ ಹೋಗಲೇಬೇಕು ಅಂತ ರೇಗ್ತಾನೆ. ನಂತರ ಅಲ್ಲೇ ಇದ್ದ ಎವಿಡೆನ್ಸ್ ರೂಮ್ ನ ಒಳಗಡೆ ಹೋಗ್ತಾನೆ. ಅದೇ ಸಮಯಕ್ಕೆ ಸ್ಟೇಷನ್ ನ ಒಳಗಡೆ ಇದ್ದ ದಿನೇಶ್ ಎಂಬ ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ತನ್ನ ಬಳಿ ಇದ್ದ ಸರ್ವಿಸ್ ಗನ್ ಅನ್ನ ಟೇಬಲ್ ನ ಮೇಲೆ ಇಟ್ಟು ವಾಶ್ರೂಮ್ ಗೆ ಅಂತ ಒಳಗಡೆ ಹೋಗ್ತಾನೆ. ಹೊರಗಡೆ ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಸಂದೀಪ್ ಬೇರೆ ಪೊಲೀಸರನ್ನ ಕರೆದುಕೊಂಡು ಫಂಕ್ಷನ್ ಗೆ ಎಲ್ಲವನ್ನ ಅರೇಂಜ್ ಮಾಡಿಸ್ತಿರ್ತಾನೆ. ಅದೇ ಸಮಯಕ್ಕೆ ಸ್ಟೇಷನ್ ನ ಒಳಗಡೆಯಿಂದ 3 ಬಾರಿ ಬುಲೆಟ್ ಫೈರ್ ಆದ ಗನ್ ಸೌಂಡ್ ಕೇಳಿ ಬರುತ್ತೆ. ಇದನ್ನ ಕೇಳಿದ ಹೊರಗಡೆ ಇದ್ದ ಜನರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ತಕ್ಷಣವೇ ಪೊಲೀಸರೆಲ್ಲ ಒಳಗಡೆ ಏನಾಯ್ತು ಅಂತ ನೋಡೋದಕ್ಕೆ ಸ್ಟೇಷನ್ ನ ಒಳಗಡೆ ಓಡಿ ಬರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿರುವ ಚಿತ್ರದ ಹೀರೋ ಇನ್ಸ್ಪೆಕ್ಟರ್ ಪ್ರಮೋದ್ ನನ್ನ ನೋಡ್ತೀವಿ. ಪ್ರಮೋದ್ ಟಿವಿಯಲ್ಲಿ ಬರ್ತಿದ್ದ ಒಂದು ಪ್ರೋಗ್ರಾಮ್ ನಲ್ಲಿ ತನ್ನ ಹೆಂಡತಿ ಶ್ರೀಜಾ ಹಾಗೂ ತನ್ನ ಮಗಳು ಶ್ವೇತಾಳನ್ನ ನೋಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಪ್ರಮೋದ್ ನ ಮಗಳು ಒಂದು ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಅದರ ಬಗ್ಗೆನೆ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಿರುತ್ತೆ. ಟಿವಿಯಲ್ಲಿ ತನ್ನ ಹೆಂಡತಿಯನ್ನ ನೋಡಿದ ಪ್ರಮೋದ್ಗೆ ತನ್ನ ಜೀವನದಲ್ಲಿ ನಡೆದ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಹಲವು ವರ್ಷಗಳ ಹಿಂದೆ ಈ ಪ್ರಮೋದ್ ಪ್ರತಿದಿನ ರಾತ್ರಿ ಮನೆಗೆ ಕುಡಿದುಕೊಂಡು ಬಂದು ತನ್ನ ಹೆಂಡತಿ ಶ್ರೀಜಾಳ ಜೊತೆ ಜಗಳವಾಡಿ ಆಕೆಗೆ ಹೊಡಿತಿರ್ತಾನೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಜಗಳ ಜಾಸ್ತಿಯಾಗಿ ಕೊನೆಗೊಂದು ದಿನ ಶ್ರೀಜಾ ಪ್ರಮೋದ್ ನಿಂದ ದೂರ ಆಗಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಪ್ರಮೋದ್ ತನ್ನ ಹೆಂಡತಿಗೆ ಕಾಲ್ ಮಾಡಿ, ಶ್ರೀಜಾ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು. ನಾನು ಮಾಡಿದ್ದು ಎಂತ ದೊಡ್ಡ ತಪ್ಪು ಅಂತ ಅರ್ಥವಾಗಿದೆ. ನನ್ನಿಂದ ನಿನ್ನನ್ನ ಹಾಗೂ ನಮ್ಮ ಮಗಳನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಒಂದು ಸಾರಿಯಾದ್ರೂ ನನ್ನ ಮಗಳನ್ನ ನನ್ನ ಜೊತೆ ಮೀಟ್ ಮಾಡಿಸು. ನನ್ನ ಮಗಳನ್ನ ನಾನು ಒಂದು ಸಾರಿಯಾದ್ರೂ ಕಣ್ಣಾರೆ ನೋಡ್ಬೇಕು. ದಯವಿಟ್ಟು ಇದಕ್ಕೆ ಪರ್ಮಿಷನ್ ಕೊಡು ಅಂತ ಕೇಳ್ತಿರುವಾಗಲೇ ಪೊಲೀಸ್ ಸ್ಟೇಷನ್ ನಿಂದ ಫೋನ್ ಬರುತ್ತೆ. ತಕ್ಷಣವೇ ಪ್ರಮೋದ್ ಅಲ್ಲಿಗೆ ಹೊರಟು ಬರ್ತಾನೆ. ಪ್ರಮೋದ್ ಪೊಲೀಸ್ ಸ್ಟೇಷನ್ ನ ಒಳಗಡೆ ಬಂದು ನೋಡಿದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ, ಪೊಲೀಸ್ ಸ್ಟೇಷನ್ ನ ಒಳಗಡೆ ಗನ್ ಫೈರಿಂಗ್ ನಿಂದಾಗಿ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿರ್ತಾನೆ. ಸ್ನೇಹಿತರೆ, ಈಗ ಅಲ್ಲಿ ಕೊಲೆಯಾಗಿರುವ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತ ಈ ಪ್ರಮೋದ್ ನ ಟ್ವಿನ್ ಬ್ರದರ್ ಆಗಿರುವ ವಿನೋದ್. ಈ ಪ್ರಮೋದ್ ಹಾಗೂ ವಿನೋದ್ ನೋಡೋದಕ್ಕೆ ಒಂದೇ ರೀತಿ ಇರ್ತಾರೆ. ಪ್ರಮೋದ್ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರೆ, ಇವನ ತಮ್ಮ ವಿನೋದ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ತನ್ನ ತಮ್ಮ ಕೆಳಗಡೆ ಸತ್ತು ಬಿದ್ದಿರೋದನ್ನ ನೋಡಿದ ಪ್ರಮೋದ್ಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಮತ್ತೊಂದು ಕಡೆ ಈ ವಿಷಯ ಫಾರೆಸ್ಟ್ ಆಫೀಸರ್ ಆಗಿರುವ ಗೀತಾಗೆ ಗೊತ್ತಾಗುತ್ತೆ. ನಾನು ಫಂಕ್ಷನ್ ಅನ್ನ ಅರೇಂಜ್ ಮಾಡಿದ ದಿನವೇ ಈ ರೀತಿ ಕೊಲೆಯಾಗಿದೆ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಸವಿತಾ ಎಂಬ SP ಯನ್ನ ಕರೆದು ಆದಷ್ಟು ಬೇಗ ಈ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಈ ಕೊಲೆ ಕೇಸ್ ನಲ್ಲಿ ಸಂದೀಪ್, ದಿನೇಶ್ ಹಾಗೂ ಜಾನ್ ಎಂಬ ಆಫೀಸರ್ ಗಳು ಸಸ್ಪೆಕ್ಟ್ ಗಳಾಗ್ತಾರೆ. ಯಾಕಂದ್ರೆ ವಿನೋದ್ ನ ಕೊಲೆಯಾದಾಗ ಈ 3 ಆಫೀಸರ್ ಗಳು ಸ್ಟೇಷನ್ ನ ಒಳಗಡೆ ಇರ್ತಾರೆ. ಅದರ ಜೊತೆಗೆ ಈ 3 ಕೂಡ ಈ ಹಿಂದೆ ಒಂದಲ್ಲ ಒಂದು ರೀತಿ ವಿನೋದ್ ನ ಜೊತೆ ಜಗಳ ಮಾಡಿಕೊಂಡು ಒಬ್ಬರಿಗೊಬ್ಬರು ಶತ್ರುಗಳಾಗಿರ್ತಾರೆ.
ಜಾನ್ ಅನ್ನ ನೋಡಿದ ಪ್ರಮೋದ್ ಈ ಹಿಂದೆ ನಡೆದ ಒಂದು ಘಟನೆಯನ್ನ ನೆನಪಿಸಿಕೊಳ್ತಾನೆ. ಅದೇನೆಂದ್ರೆ ಕೆಲವು ದಿನಗಳ ಹಿಂದೆ ಈ ಸಬ್ ಇನ್ಸ್ಪೆಕ್ಟರ್ ಜಾನ್ ಪ್ರಮೋದ್ ನ ಬಳಿ ಅವನ ತಮ್ಮ ವಿನೋದ್ ನ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿರ್ತಾನೆ. ಸರ್, ನನ್ನ ರಿಲೇಟಿವ್ ಒಬ್ಬಳು ಚಿಕ್ಕ ಹುಡುಗಿ ನಿಮ್ಮ ತಮ್ಮ ವಿನೋದ್ ಬಳಿ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಬಂದಿದ್ಲು. ಆದ್ರೆ ನಿಮ್ಮ ತಮ್ಮ ಇನ್ವೆಸ್ಟಿಗೇಷನ್ ಮಾಡುವ ನೆಪ ಹೇಳಿಕೊಂಡು ರಾತ್ರಿ ಹೊತ್ತು ಆ ಹುಡುಗಿಯ ಮನೆಗೆ ಹೋಗಿ ಆಕೆ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ. ಈ ವಿಷಯ ನನಗೆ ಗೊತ್ತಾಗಿ ಇದರ ಬಗ್ಗೆ ಕೇಳಿದ್ರೆ ನಿಮ್ಮ ತಮ್ಮ ವಿನೋದ್ ನನಗೇನೆ ಹೊಡೆದು ನನಗೆ ಲೈಫ್ ಥ್ರೆಟನ್ ಮಾಡ್ತಿದ್ದಾನೆ. ನೀವು ತಕ್ಷಣ ಆಕ್ಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾನು SP ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಪ್ರಮೋದ್ಗೆ ಹೇಳಿರ್ತಾನೆ. ಇದನ್ನ ಕೇಳಿ ಕೋಪಗೊಂಡ ಪ್ರಮೋದ್ ವಿನೋದ್ ನನ್ನ ಕರೆದು ವಿಚಾರಿಸಿದಾಗ ಮೊದಲೇ ಆರೋಗೆಂಟ್ ಆಗಿದ್ದ ಆತ ನಿನ್ನ ಹೆಂಡತಿ ಹಾಗೂ ಮಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಆಗದೇ ಇರುವ ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಿದ್ಯಾ? ಇವತ್ತು ರಾತ್ರಿ ಕೂಡ ನಾನು ಆ ಹುಡುಗಿಯ ಮನೆಗೆ ಹೋಗ್ತೀನಿ, ಅದ್ಯಾರು ಏನ್ ಮಾಡ್ತಾರೋ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಈಗ SP ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಮೊದಲಿಗೆ ಆಫೀಸರ್ ಜಾನ್ ಅನ್ನ ಕರೆದು ವಿನೋದ್ ನ ಕೊಲೆಯಾದಾಗ ನೀನು ಎಲ್ಲಿದ್ದೆ ಅಂತ ಕೇಳ್ತಾರೆ. ಮೇಡಮ್, ನಾನು ಹೊರಗಡೆ ಎಲ್ಲರೂ ಫಂಕ್ಷನ್ ಗೆ ರೆಡಿ ಮಾಡಿಕೊಳ್ತಿದ್ದಾಗ ಎವಿಡೆನ್ಸ್ ರೂಮ್ ನ ಒಳಗಡೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಲಾಕಪ್ ನಲ್ಲಿದ್ದ ಆ ಕ್ರಿಮಿನಲ್ ನನ್ನನ್ನ ಮಾತನಾಡಿಸ್ತಾ. ನಂತರ ನನ್ನ ಹೆಂಡತಿ ಫೋನ್ ಮಾಡಿದ್ಲು. ಆಕೆ ಜೊತೆ ಮಾತನಾಡುತ್ತಲೇ ನಾನು ಎವಿಡೆನ್ಸ್ ರೂಮ್ ನ ಒಳಗಡೆ ಹೋದೆ. ಅಷ್ಟರಲ್ಲಿ ಹೊರಗಡೆಯಿಂದ ಜೋರಾಗಿ ಗನ್ ಫೈರ್ ಆದ ಸೌಂಡ್ ಕೇಳಿ ಬಂತು. ತಕ್ಷಣವೇ ಹೊರಗಡೆ ಓಡಿ ಬಂದು ನೋಡಿದ್ರೆ ವಿನೋದ್ ನ ಡೆಡ್ ಬಾಡಿ ಕೆಳಗಡೆ ಬಿದ್ದಿತ್ತು. ಅದೇ ಸಮಯಕ್ಕೆ ಸಂದೀಪ್ ಹಾಗೂ ದಿನೇಶ್ ಕೂಡ ಬೇರೆ ಬೇರೆ ರೂಮ್ ನಿಂದ ಹೊರಗಡೆ ಓಡಿ ಬಂದಿದ್ದನ್ನ ನಾನು ನೋಡಿದೆ ಮೇಡಮ್ ಅಂತ ಹೇಳ್ತೇನೆ. ಇದಾದ ನಂತರ ಸಂದೀಪ್ ನನ್ನ ಕೂಡ ಕರೆದು ವಿನೋದ್ ನ ಕೊಲೆಯಾದಾಗ ನೀನು ಎಲ್ಲಿದ್ದೆ ಅಂತ ವಿಚಾರಿಸುತ್ತಾರೆ. ಅದಕ್ಕೆ ಆತ ಮೇಡಮ್ ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳ್ತೇನೆ. ಸರಿ, ನಿನ್ನ ಹಾಗೂ ಆ ವಿನೋದ್ ನ ಮಧ್ಯ ಯಾವ ವಿಷಯಕ್ಕೆ ಜಗಳವಾಗಿತ್ತು ಅಂತ SP ಕೇಳ್ತಾರೆ. ಆಗ ಸಂದೀಪ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಒಂದು ದಿನ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ತನ್ನ ಮಗಳನ್ನ ಕರೆದುಕೊಂಡು ಕೆಲಸಕ್ಕೆ ಬಂದಿರ್ತಾಳೆ. ಕಾನ್ಸ್ಟೇಬಲ್ ನ ಮಗಳನ್ನ ನೋಡಿದ ವಿನೋದ್ ಆಕೆಯನ್ನ ಕರೆದುಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸಿಕೊಂಡು ಬಂದಿರ್ತಾನೆ. ಇದನ್ನ ನೋಡಿದ ಆ ಸಂದೀಪ್ ಲೇಡಿ ಕಾನ್ಸ್ಟೇಬಲ್ ಗೆ ನೀನ್ ಯಾಕೆ ನಿನ್ನ ಮಗಳನ್ನ ಇಲ್ಲಿಗೆಲ್ಲ ಕರೆದುಕೊಂಡು ಬರ್ತೀಯಾ? ನಿನಗೆ ಗೊತ್ತಿಲ್ವಾ ಆ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಚಿಕ್ಕ ಹೆಣ್ಣು ಮಕ್ಕಳನ್ನ ಕೂಡ ತುಂಬಾನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಅಂತ ಹೇಳುತ್ತಿರುವಾಗಲೇ ವಿನೋದ್ ಸಂದೀಪ್ ಹೇಳ್ತಿರೋದನ್ನ ಕೇಳಿಸಿಕೊಂಡು ಬಿಡ್ತಾನೆ. ಈತ ತನ್ನ ಬಗ್ಗೆನೆ ಆ ಲೇಡಿ ಕಾನ್ಸ್ಟೇಬಲ್ ಬಳಿ ಕೆಟ್ಟದಾಗಿ ಹೇಳ್ತಿದ್ದಾನಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ವಿನೋದ್ ಹಾಗೂ ಸಂದೀಪ್ ನ ಮಧ್ಯ ದೊಡ್ಡ ಹೊಡೆದಾಟನೆ ನಡೆದಿರುತ್ತೆ. ಇದಾದ ನಂತರ SP ದಿನೇಶ್ ನನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿನೋದ್ ನ ಕೊಲೆಯಾದಾಗ ನೀನು ಎಲ್ಲಿದ್ದೆ? ಅಷ್ಟಕ್ಕೂ ನಿನ್ನ ಗನ್ನಿಂದಾನೆ ಅವನ ಮೇಲೆ ಫೈರಿಂಗ್ ಆಗಿರೋದು. ನಿಜ ಹೇಳ್ಬೇಕಂದ್ರೆ ಇಂಡೈರೆಕ್ಟ್ ಆಗಿ ಇದೆಲ್ಲದಕ್ಕೂ ಕಾರಣ ನಿನ್ನ ಬೇಜವಾಬ್ದಾರಿನೇ. ಡಿಪಾರ್ಟ್ಮೆಂಟ್ ನವರು ಕೊಟ್ಟಿರುವ ಸರ್ವಿಸ್ ಗನ್ ಅನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ಅಂತ ರೇಗ್ತಾರೆ. ಅದಕ್ಕೆ ದಿನೇಶ್ ಮೇಡಮ್, ನಾನು ಪ್ರತಿ ಸಾರಿ ವಾಶ್ರೂಮ್ಗೆ ಹೋಗುವಾಗ ನನ್ನ ಗನ್ ಅನ್ನ ತೆಗೆದು ಟೇಬಲ್ ನ ಮೇಲೆ ಇಟ್ಟು ಹೋಗ್ತಿದ್ದೆ. ನೆನ್ನೆ ಕೂಡ ಹಾಗೆ ಮಾಡಿದೆ. ಆದ್ರೆ ನಾನು ಒಳಗಡೆ ಹೋದ ನಂತರ ಹೊರಗಡೆ ಏನಾಯ್ತು ಅನ್ನೋದು ನನಗೆ ನಿಜವಾಗಿಯೂ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತೇನೆ. ಅದಕ್ಕೆ SP ಸರಿ, ನಿನ್ನ ಹಾಗೂ ವಿನೋದ್ ನ ಮಧ್ಯೆ ಕೂಡ ಜಗಳ ಆಗಿತ್ತು ಅಂತ ಗೊತ್ತಾಯ್ತು. ನಿಜ ಹೇಳು, ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯ ಜಗಳ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಈ ದಿನೇಶ್ ಒಂದು ಹೋಟೆಲ್ಗೆ ಪಾರ್ಟಿಗೆ ಅಂತ ಹೋಗಿರ್ತಾನೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಆ ವಿನೋದ್ ಕೂಡ ಅತಿಯಾಗಿ ಡ್ರಿಂಕ್ಸ್ ಮಾಡಿ ಆ ಹೋಟೆಲ್ಗೆ ಬಂದು ಪಕ್ಕದ ರೂಮ್ ನಲ್ಲಿ ಕಾರ್ಡ್ಸ್ ಆಡ್ತಾ ಕೂತಿರ್ತಾನೆ. ಅದೇ ಸಮಯಕ್ಕೆ ಆ ಹೋಟೆಲ್ಗೆ ಬಂದು ಸ್ಟೇ ಮಾಡಿದ್ದ ಇಬ್ಬರು ನಾರ್ತ್ ಇಂಡಿಯನ್ಸ್ ಕಪಲ್ಸ್ ಹೋಟೆಲ್ ನ ಸ್ಟಾಫ್ ಜೊತೆ ಜಗಳ ಮಾಡ್ತಿರ್ತಾರೆ. ಅಷ್ಟಕ್ಕೂ ಇಬ್ಬರು ಲವರ್ಸ್ ಗಳು ಹೋಟೆಲ್ ನ ಸ್ಟಾಫ್ ಜೊತೆ ಯಾಕೆ ಜಗಳ ಮಾಡ್ತಿರ್ತಾರೆ ಅಂದ್ರೆ ಇವರಿಬ್ಬರು ರೂಮ್ ನ ಒಳಗಡೆ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾಗ ಆ ಹೋಟೆಲ್ ನ ಸ್ಟಾಫ್ ತನ್ನ ಮೊಬೈಲ್ ನಲ್ಲಿ ಕದ್ದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರ್ತಾನೆ. ಇವರ ಜಗಳ ದಿನೇಶ್ಗೆ ಕೇಳಿಸಿ ಅದನ್ನ ಬಿಡಿಸೋದಕ್ಕೆ ಅಂತ ಹೋಗ್ತಾನೆ. ಮೊದಲೇ ಕುಡಿದು ಅತಿಯಾಗಿ ನಶೆಯಲ್ಲಿದ್ದ ವಿನೋದ್ ಕೂಡ ಆ ಜಗಳವನ್ನ ಕೇಳಿಸಿಕೊಂಡು ಅಲ್ಲಿಗೆ ಬರ್ತಾನೆ. ಆದ್ರೆ ಈತ ಆ ಜಗಳವನ್ನ ಸ್ಟಾಪ್ ಮಾಡೋದ್ರ ಬದಲಿಗೆ ಮಾತಿಗೆ ಮಾತು ಬೆಳೆಸಿ ಆ ಜಗಳವನ್ನ ಮತ್ತಷ್ಟು ಜಾಸ್ತಿ ಮಾಡಿಬಿಡ್ತಾನೆ. ಆ ಹುಡುಗ ಹಾಗೂ ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಬಿಡ್ತಾನೆ. ಇದರಿಂದಾಗಿ ಕೋಪಗೊಂಡ ಆ ಹುಡುಗಿ ಅಲ್ಲೇ ಇದ್ದ ಒಂದು ಬಿಯರ್ ಬಾಟಲ್ ಇಂದ ವಿನೋದ್ ನ ತಲೆಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ವಿನೋದ್ ಏನೋ ತಪ್ಪಿಸಿಕೊಳ್ತಾನೆ. ಆದ್ರೆ ಆ ಬಾಟಲಿ ಆ ಹೋಟೆಲ್ ನ ಸ್ಟಾಫ್ ನ ತಲೆಗೆ ಬಿದ್ದು ರಕ್ತ ಬಂದು ತೀವ್ರವಾಗಿ ಗಾಯಗೊಳ್ತಾನೆ. ಇದನ್ನ ನೋಡಿದ ದಿನೇಶ್ ತಕ್ಷಣವೇ ಆ ಹುಡುಗನನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೊರಡ್ತಾನೆ. ಅವನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ವಾಪಸ್ ಹೋಟೆಲ್ಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಈ ವಿನೋದ್ ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಅವನ ಜೊತೆ ಇದ್ದ ಆ ನಾರ್ತ್ ಇಂಡಿಯನ್ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿಬಿಟ್ಟಿರ್ತಾನೆ. ಇದನ್ನ ನೋಡಿದ ದಿನೇಶ್ಗೆ ತುಂಬಾನೇ ಶಾಕ್ ಆಗಿರುತ್ತೆ. ಇದೇ ವಿಚಾರವಾಗಿ ಇವರಿಬ್ಬರ ಮಧ್ಯ ದೊಡ್ಡ ಜಗಳ ಆಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಎಸ್ಪಿಗೂ ಕೂಡ ಈ ವಿಷಯ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಆ ಇಬ್ಬರು ಕಪಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಯಾಕೆ ಕೇಸ್ ರಿಜಿಸ್ಟರ್ ಆಗಿಲ್ಲ? ಅಷ್ಟಕ್ಕೂ ಆ ಹುಡುಗಿಗೆ ಏನಾಯ್ತು, ಆ ಹುಡುಗಿ ಈಗ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ತಕ್ಷಣವೇ ನನಗೆ ಅಪ್ಡೇಟ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಸ್ನೇಹಿತರೆ, ಈ ಮೂಲಕ ನಮಗೆ ಗೊತ್ತಾಗೋದೇನಂದ್ರೆ ಕೊಲೆಯಾಗಿರುವ ಆ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಎಷ್ಟು ಕೆಟ್ಟ ವ್ಯಕ್ತಿ ಆಗಿದ್ದ ಅಂತ.
ಇದಾದ ನಂತರ ಲಾಕಪ್ ನಲ್ಲಿದ್ದ ಆ ಕ್ರಿಮಿನಲ್ ಅನ್ನ ಕೂಡ ಹೊರಗಡೆ ಕರೆದು ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಅವನಿಂದ ಕೂಡ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಇದಾದ ನಂತರ ISP ಸತೀಶ್ ಎಂಬ ಮತ್ತೊಬ್ಬ ಇನ್ಸ್ಪೆಕ್ಟರ್ ನನ್ನ ಕರೆದು, ಅಷ್ಟಕ್ಕೂ ಈ ವಿನೋದ್ ಹಾಗೂ ಪ್ರಮೋದ್ ಇಬ್ಬರು ಕೂಡ ಅಣ್ಣ ತಮ್ಮ ಅಲ್ವಾ, ಇವರಿಬ್ಬರ ಮಧ್ಯ ರಿಲೇಶನ್ಶಿಪ್ ಹೇಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಆತ, ಮೇಡಮ್ ಅವರಿಬ್ಬರು ಕೇವಲ ಹೆಸರಿಗಷ್ಟೇ ಅಣ್ಣ ತಮ್ಮ. ಕಳೆದ 15 ವರ್ಷಗಳಿಂದ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. 15 ವರ್ಷಗಳ ಹಿಂದೆ ಈ ಪ್ರಮೋದ್ನ ಹೆಂಡತಿ ಶ್ರೀಜಾ ತನ್ನ ಮಗಳನ್ನ ಕರೆದುಕೊಂಡು ಇವನನ್ನ ಬಿಟ್ಟು ಮುಂಬೈಗೆ ಹೊರಟು ಹೋದಳು. ತನ್ನ ಹೆಂಡತಿ ಹಾಗೂ ಮಕ್ಕಳು ಎಲ್ಲಿಗೆ ಹೋದರು ಅಂತ ಗೊತ್ತಾಗದೆ ಒಂದು ಐಡಿಯಾ ಮಾಡಿದ ಈ ಪ್ರಮೋದ್ ತನ್ನ ಹೆಂಡತಿ ಹಾಗೂ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಒಂದು ಫೇಕ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ದ. ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ನಾನು, ವಿನೋದ್ ಹಾಗೂ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ಮುಂಬೈಗೆ ಹೋಗಿದ್ವಿ. ಅಲ್ಲಿಗೆ ಹೋದ ನಂತರವೇ ನಮಗೆ ಗೊತ್ತಾಗಿತ್ತು ಪ್ರಮೋದ್ನ ಹೆಂಡತಿ ಹಾಗೂ ಮಗಳು ಮಿಸ್ಸಿಂಗ್ ಆಗಿಲ್ಲ, ಬದಲಿಗೆ ಬೇಕಂತಲೇ ಅವರು ಇವನನ್ನ ಬಿಟ್ಟು ಮುಂಬೈಗೆ ಹೋಗಿದ್ದಾರೆ ಅಂತ. ಅಲ್ಲಿಂದ ವಾಪಸ್ ಬರುವಾಗ ವಿನೋದ್ ತನ್ನ ಅಣ್ಣನ ಮಗಳಿಗೆ ಒಂದಷ್ಟು ಆಟದ ಸಾಮಾನುಗಳನ್ನ ಕೊಡಿಸಿ ಮುದ್ದಾಡಿ ಬಂದಿದ್ದ ಅಂತ ಹೇಳ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ವಿನೋದ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಮಾಲಿನಿ ಎಂಬ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ವಿನೋದ್ನ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಲಿನಿ ಕೂಡ ತುಂಬಾನೇ ಎಮೋಷನಲ್ ಆಗ್ತಾಳೆ. SP ಆಕೆಗೆ ಸಮಾಧಾನ ಮಾಡ್ತಾ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ಆಕೆ, ಮೇಡಮ್ ವಿನೋದ್ಗೆ ತನ್ನ ಅಣ್ಣ ಪ್ರಮೋದ್ ಅಂದ್ರೆ ಆಗ್ತಿರ್ಲಿಲ್ಲ, ನನಗೂ ಕೂಡ ಪ್ರಮೋದ್ ಅವರ ಮೇಲೇನೆ ಅನುಮಾನ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಈ ಪ್ರಮೋದ್ ಹಾಗೂ ವಿನೋದ್ ಇಬ್ಬರು ಕೂಡ ಒಟ್ಟಿಗೆ ಆಟವಾಡುತ್ತಾ ಖುಷಿಯಾಗಿ ಜೀವನವನ್ನ ನಡೆಸುತ್ತಿರುತ್ತಾರೆ. ಆದ್ರೆ ಇವರ ಅಪ್ಪ ಪ್ರತಿದಿನ ಕುಡಿದು ಬಂದು ಇವರ ಅಮ್ಮನಿಗೆ ಸರಿಯಾಗಿ ಹೊಡೆದು ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ. ಜೊತೆಗೆ ಪ್ರತಿದಿನ ಯಾರಾದ್ರೂ ಮಹಿಳೆಯನ್ನ ಮನೆಗೆ ಕರೆದುಕೊಂಡು ಬಂದು ಆಕೆ ಜೊತೆ ಇಂಟಿಮೇಟ್ ಆಗ್ತಿರ್ತಾನೆ. ಕೊನೆಗೊಂದು ದಿನ ಈ ವಿಷಯ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಗೆ ಗೊತ್ತಾಗಿ ಪ್ರಮೋದ್ ಹಾಗೂ ವಿನೋದ್ ನ ಅಪ್ಪನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಅವನಿಗೆ ಸರಿಯಾಗಿ ಬೈದು, ನಿನಗೆ ನಿನ್ನ ಹೆಂಡತಿ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಕೆಯಿಂದ ದೂರ ಇರೋ, ಆದ್ರೆ ಪ್ರತಿ ತಿಂಗಳು ಆಕೆ ಜೀವನಕ್ಕೆ ಅಂತ ಒಂದಷ್ಟು ಹಣವನ್ನ ಕೊಡು ಅಂತ ಹೇಳ್ತಾರೆ. ಆದ್ರೆ ಇವರ ಅಪ್ಪ ಮಾತ್ರ ಅವರ ಮಾತಿಗೆ ಒಪ್ಪಿಕೊಳ್ಳದೆ ವಿನೋದ್ ನನ್ನ ಜೊತೆನೆ ಇಟ್ಟುಕೊಳ್ತೀನಿ ಅಂತ ಹೇಳಿ ಅವನನ್ನ ಮನೆಗೆ ಕರೆದುಕೊಂಡು ಹೊರಟು ಹೋಗ್ತಾನೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ನಂತರ ಇವರ ಅಪ್ಪ ಚಿಕ್ಕ ಹೆಣ್ಣು ಮಕ್ಕಳನ್ನ ಕೂಡ ಬಿಡದೆ ನಶೆಯಲ್ಲಿ ಅವರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದನ್ನ ನೋಡಿದ ವಿನೋದ್ಗೆ ತುಂಬಾನೇ ಭಯವಾಗ್ತಿರುತ್ತೆ. ಆತ ತನ್ನ ತಾಯಿ ಹಾಗೂ ಅಣ್ಣನ ಜೊತೆಗೇನೆ ಇರೋಣ ಅಂತ ಬಂದು ನೋಡಿದ್ರೆ ಅವನ ತಾಯಿ ಹಾಗೂ ಅಣ್ಣ ಇಬ್ಬರು ಕೂಡ ಆ ಊರನ್ನೇ ಬಿಟ್ಟು ಹೊರಟು ಹೋಗಿರ್ತಾರೆ. ಇದನ್ನ ನೋಡಿದ ವಿನೋದ್ಗೆ ತುಂಬಾನೇ ಬೇಜಾರಾಗುತ್ತೆ. ಜೊತೆಗೆ ತನ್ನನ್ನ ಕಷ್ಟದ ಸಮಯದಲ್ಲಿ ಬಿಟ್ಟು ಇವರಿಬ್ಬರು ಹೊರಟು ಹೋದ್ರಲ್ಲ ಅಂತ ಅವರಿಬ್ಬರ ಮೇಲೆ ತುಂಬಾನೇ ದ್ವೇಷ ಹೆಚ್ಚಾಗುತ್ತೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ನಂತರ ವಿನೋದ್ನ ತಂದೆ ಒಬ್ಬಳು ಚಿಕ್ಕ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಹುಡುಗಿಯ ಮನೆಯವರು ಬಂದು ಅವನನ್ನ ಹೊಡೆದು ಭೀಕರವಾಗಿ ಕೊಲೆ ಮಾಡಿಬಿಡ್ತಾರೆ. ಅವನ ಅಂತ್ಯಕ್ರಿಯೆಗೆ ವಿನೋದ್ನ ತಾಯಿ ಹಾಗೂ ಪ್ರಮೋದ್ ಬರ್ತಾರೆ. ಆದ್ರೆ ವಿನೋದ್ ಮಾತ್ರ ಅವರಿಬ್ಬರ ಜೊತೆ ಮಾತನಾಡದೆ ಅವರ ಮುಖವನ್ನ ಕೂಡ ನೋಡದೆ ಅಲ್ಲಿಂದ ಹೊರಟು ಹೋಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಮಾಲಿನಿಯನ್ನ ನೋಡಿದ ISP, ಅಷ್ಟಕ್ಕೂ ಈ ಮಾಲಿನಿ ಹಾಗೂ ವಿನೋದ್ ನ ಮಧ್ಯ ಯಾವ ರೀತಿ ರಿಲೇಶನ್ಶಿಪ್ ಇದೆ, ಇವರಿಬ್ಬರು ಹೇಗೆ ಮೀಟ್ ಮಾಡಿದ್ರು ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಸತೀಶ್ ಹೇಳೋದೇನಂದ್ರೆ, ಒಂದು ದಿನ ಈ ಮಾಲಿನಿ ತುಂಬಾನೇ ಅಳುತ್ತಾ ಪೊಲೀಸ್ ಸ್ಟೇಷನ್ ಗೆ ಬಂದು, ಸರ್ ನನ್ನ ಗಂಡ ನನ್ನನ್ನ ಕೊಲೆ ಮಾಡಿಬಿಡುತ್ತಾನೆ, ದಯವಿಟ್ಟು ನನ್ನನ್ನ ಕಾಪಾಡಿ ಅಂತ ಬೇಡಿಕೊಂಡಿರ್ತಾಳೆ. ಆಗ ಡ್ಯೂಟಿಯಲ್ಲಿದ್ದ ವಿನೋದ್ ಕಾನ್ಸ್ಟೇಬಲ್ ಗಳನ್ನ ಕರೆದುಕೊಂಡು ಮಾಲಿನಿಯ ಮನೆಗೆ ಹೋಗ್ತಾನೆ. ಆಕೆ ಗಂಡನಿಗೆ ಸರಿಯಾಗಿ ವಾರ್ನಿಂಗ್ ಮಾಡಿ, ಇನ್ನೊಂದು ಸಾರಿ ಏನಾದ್ರೂ ನಿನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ರೆ ನಿನ್ನನ್ನ ಜೈಲಿಗೆ ಕಳುಹಿಸಿ ಬಿಡ್ತೀನಿ ಅಂತ ಹೆದರಿಸಿ ವಾಪಸ್ ಬಂದಿರ್ತಾನೆ. ಆದ್ರೆ ಇವರು ಅಲ್ಲಿಂದ ಹೊರಗಡೆ ಬರ್ತಿದ್ದ ಹಾಗೆ ಮಾಲಿನಿಯ ಗಂಡ, ಮತ್ತೆ ನನ್ನ ಮೇಲೆನೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀಯಾ, ಇವತ್ತು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಮಚ್ಚನ್ನ ತೆಗೆದುಕೊಂಡು ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತಷ್ಟು ಹೆದರಿಕೊಂಡ ಮಾಲಿನಿ ತಕ್ಷಣವೇ ಒಂದು ರೂಮ್ ನ ಒಳಗಡೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ವಿನೋದ್ಗೆ ಕಾಲ್ ಮಾಡ್ತಾಳೆ. ತಕ್ಷಣವೇ ವಾಪಸ್ ಹೋದ ವಿನೋದ್ ಮಾಲಿನಿಯ ಗಂಡನಿಗೆ ಸರಿಯಾಗಿ ಹೊಡೆದು ಅವನನ್ನ ಜೈಲಿಗೆ ಕಳುಹಿಸಿ ಬಿಡ್ತಾನೆ. ನಂತರ ಮಾಲಿನಿಗೆ ಆ ಗಲಾಟೆಯಲ್ಲಿ ಒಂದು ಚಿಕ್ಕ ಗಾಯವಾಗಿದ್ದ ಕಾರಣ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸ್ತಾನೆ. ಸ್ನೇಹಿತರೆ, ಇಲ್ಲಿ ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಈ ವಿನೋದ್ ಮಾಲಿನಿಯನ್ನ ಮೊದಲ ಬಾರಿಗೆ ನೋಡಿದಾಗಲೇ ಇಷ್ಟಪಟ್ಟಿರ್ತಾನೆ. ಆಸ್ಪತ್ರೆಯಲ್ಲೂ ಕೂಡ ಆಕೆಯನ್ನ ತುಂಬಾನೇ ಕೇರ್ ಮಾಡಿ ನೋಡಿಕೊಳ್ತಿರ್ತಾನೆ. ಡಿಸ್ಚಾರ್ಜ್ ಆದ ನಂತರ ಮಾಲಿನಿಗೆ ಆ ಊರಲ್ಲಿ ಯಾರು ಕೂಡ ಇಲ್ಲ ಅಂತ ಗೊತ್ತಾಗಿ ಆಕೆಯನ್ನ ತನ್ನ ಮನೆಗೇನೆ ಕರೆದುಕೊಂಡು ಹೋಗ್ತಾನೆ. ಆ ದಿನ ರಾತ್ರಿ ಅತಿಯಾಗಿ ಕುಡಿದು ನಶೆಯಲ್ಲಿದ್ದ ವಿನೋದ್ ಮಾಲಿನಿಯ ಬಳಿ ಹೋಗಿ ಆಕೆಯನ್ನ ಟಚ್ ಮಾಡ್ತಾ ಆಕೆ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮಾಲಿನಿಗೆ ಇದು ಇಷ್ಟವಾಗದೆ ಅವನಿಂದ ತಪ್ಪಿಸಿಕೊಂಡು ದೂರ ಹೋಗ್ತಾಳೆ. ಇದನ್ನ ನೋಡಿದ ವಿನೋದ್ ಕೂಡ ಹೊರಗಡೆ ಹೋಗಿ ಮಲಗಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ನೋಡಿದ್ರೆ ಮಾಲಿನಿ ಮನೆಯಲ್ಲಿ ಕಾಣಿಸೋದೇ ಇಲ್ಲ. ವಿನೋದ್ ಆಕೆಯನ್ನ ತುಂಬಾ ಹೊತ್ತು ಹುಡುಕಿದ ನಂತರ ಗೊತ್ತಾಗುತ್ತೆ ಆಕೆ ಒಂದು ಸ್ಕೂಲ್ ನಲ್ಲಿ ಹೋಗಿ ಕೂತಿದ್ದಾಳೆ ಅಂತ. ಅಲ್ಲಿಗೆ ಹೋದ ವಿನೋದ್ ನಿನ್ನೆ ತಾನು ಮಾಡಿದ್ದ ಕೆಲಸಕ್ಕೆ ಕ್ಷಮೆ ಕೇಳ್ತಾ, ದಯವಿಟ್ಟು ನನ್ನನ್ನ ಕ್ಷಮಿಸಿ
ಬಿಡು, ಇನ್ಮುಂದೆ ಈ ರೀತಿ ಕೆಲಸವನ್ನ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬಂದರೆ ಮಾತ್ರ ನನ್ನ ಜೊತೆ ನೀನು ಮನೆಗೆ ಬರಬಹುದು ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಮಾಲಿನಿಗೂ ಕೂಡ ವಿನೋದ್ನ ಮಾತಿನ ಮೇಲೆ ನಂಬಿಕೆ ಬಂದು ಮತ್ತೆ ಅವನ ಮನೆಗೆ ವಾಪಸ್ ಬರ್ತಾಳೆ. ಅಂದಿನಿಂದ ಈತ ಮಾಲಿನಿಯ ಜೊತೆ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ನಡೆದುಕೊಳ್ತಿರ್ತಾನೆ. ದಿನಗಳು ಕಳೆದಂತೆ ಮಾಲಿನಿಗೂ ಕೂಡ ವಿನೋದ್ನ ಬಿಹೇವಿಯರ್ ಇಷ್ಟವಾಗಿ ಅವನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಪ್ರಮೋದ್ ಈಗ ತನ್ನ ತಮ್ಮ ಸಾಯೋದಕ್ಕೂ ಮುಂಚೆ ಯಾರ್ಯಾರ ಜೊತೆ ಫೋನ್ ನಲ್ಲಿ ಮಾತನಾಡಿದ್ದ ಅಂತ ತಿಳಿದುಕೊಳ್ಳೋದಕ್ಕೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ಅವನ ಕಾಲ್ ಹಿಸ್ಟರಿಯನ್ನ ಕೇಳ್ತಾನೆ. ಆಗ ಆಫೀಸರ್ ಹೇಳ್ತಾನೆ, ಸರ್, ಈ ಕೊಲೆಯ ಕೇಸ್ ನಲ್ಲಿ ನೀವು ಕೂಡ ಸಸ್ಪೆಕ್ಟ್ ಆಗಿದ್ದೀರಾ. ನಿಮ್ಮ SP ಅವರು ನಿಮ್ಮ ಮೊಬೈಲ್ ನ ಕಾಲ್ ಹಿಸ್ಟರಿಯನ್ನ ಕೂಡ ಕೊಡೋದಕ್ಕೆ ಹೇಳಿದ್ದಾರೆ ಸರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಪ್ರಮೋದ್ಗೆ ತುಂಬಾನೇ ಬೇಜಾರಾಗುತ್ತೆ. ತಕ್ಷಣವೇ ಆತ SP ಬಳಿ ಬಂದು, ಮೇಡಮ್, ಕೊಲೆಯಾಗಿರೋದು ನನ್ನ ಸ್ವಂತ ತಮ್ಮ. ನಮ್ಮಿಬ್ಬರ ಮಧ್ಯ ಪರಸ್ಪರ ದ್ವೇಷ ಇದ್ದಿದ್ದೇನೋ ನಿಜ, ಆದ್ರೆ ನಾನು ನನ್ನ ತಮ್ಮನನ್ನ ಕೊಲೆ ಮಾಡುವಷ್ಟು ಕೆಟ್ಟವನಲ್ಲ. ನನ್ನ ತಮ್ಮನ ಸಾವಿಗೆ ಕಾರಣ ಯಾರು ಅಂತ ನನಗೂ ಕೂಡ ಗೊತ್ತಾಗಬೇಕಿದೆ. ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ. ಈ ಕೇಸನ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡಿ ಆ ಕೊಲೆಗಾರ ಯಾರು ಅನ್ನೋದನ್ನ ಕಂಡುಹಿಡಿತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. SP ಪರ್ಮಿಷನ್ ಕೊಡ್ತಿದ್ದ ಹಾಗೆ ಪ್ರಮೋದ್ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿಕೊಳ್ತಾನೆ. ಮೊದಲಿಗೆ ದಿನೇಶ್ ನನ್ನ ಕರೆದು ಆ ಘಟನೆ ಆದಾಗ ನೀನು ಎಲ್ಲಿದ್ದೆ ಅಂತ ಕೇಳಿದಾಗ ಆತ ಮೊದಲಿನ ಹಾಗೇನೆ, ಸರ್, ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳ್ತಾನೆ. ನಂತರ ಆಫೀಸರ್ ಸಂದೀಪ್ ನನ್ನ ಕರೆದು ಕೇಳಿದಾಗ ಆತ ಕೂಡ, ಸರ್, ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಇವರಿಬ್ಬರ ಮಾತುಗಳನ್ನ ಕೇಳಿದ ಪ್ರಮೋದ್, ನಮ್ಮ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದು ಒಂದೇ ಜೆಂಟ್ಸ್ ವಾಶ್ರೂಮ್, ಹೀಗಿರುವಾಗ ಇಬ್ಬರು ಒಂದೇ ಸಾರಿ ವಾಶ್ರೂಮ್ಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಈಗ ಆಫೀಸರ್ ಸಂದೀಪ್ಗೆ ಬೇರೆ ದಾರಿ ಇಲ್ಲದೆ ಮುಜುಗರ ಪಡುತ್ತಾ, ಸರ್, ನನಗೂ ಕಾನ್ಸ್ಟೇಬಲ್ ಸರೋಜಾಗೂ ಅಫೇರ್ ಇದೆ, ನಾವಿಬ್ರು ಲೇಡೀಸ್ ವಾಶ್ರೂಮ್ ನಲ್ಲಿ ಇದ್ವಿ ಅಂತ ಹೇಳ್ತಾನೆ. ಸರೋಜಾಳನ್ನ ಕರೆದು ವಿಚಾರಿಸಿದಾಗ ಈತ ಹೇಳ್ತಿರೋದು ನಿಜ ಅಂತ ಕನ್ಫರ್ಮ್ ಆಗುತ್ತೆ. ಇದಾದ ನಂತರ ಆ ದಿನ ಫಂಕ್ಷನ್ ಅನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದ ನ್ಯೂಸ್ ಚಾನೆಲ್ ಗಳ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಸ್ ಗಳನ್ನ ಚೆಕ್ ಮಾಡ್ತಾನೆ. ಸೂಕ್ಷ್ಮವಾಗಿ ಆ ವಿಡಿಯೋಗಳನ್ನ ಗಮನಿಸಿದಾಗ ಸ್ಟೇಷನ್ ನ ಒಳಗಡೆ ಗನ್ ಫೈರ್ ಆಗಿದ್ದ ಸಮಯದಲ್ಲಿ ಲಾಕಪ್ ನಲ್ಲಿದ್ದ ಆ ಕ್ರಿಮಿನಲ್ ಒಳಗಡೆ ಕಾಣಿಸೋದೇ ಇಲ್ಲ. ಇದನ್ನ ನೋಡಿದ ಪ್ರಮೋದ್ಗೆ ಆ ಕ್ರಿಮಿನಲ್ ನ ಮೇಲೆ ಅನುಮಾನ ಬಂದು ಅವನಿಗೆ ಸರಿಯಾಗಿ ಹೊಡೆದು, ನಿಜ ಹೇಳು, ವಿನೋದ್ ನ ಮೇಲೆ ಗನ್ ಫೈರ್ ಆದಾಗ ನೀನು ಲಾಕಪ್ ನಲ್ಲಿ ಇರ್ಲಿಲ್ಲ, ನೀನು ಎಲ್ಲಿಗೆ ಹೋಗಿದ್ದೆ, ಈ ಕೊಲೆಯನ್ನ ಮಾಡಿರೋದು ನೀನೇ ತಾನೆ ಅಂತ ಸರಿಯಾಗಿ ಹೊಡಿತಾನೆ. ಆಗ ತುಂಬಾನೇ ಹೆದರಿಕೊಂಡ ಆ ಕ್ರಿಮಿನಲ್ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಆಫೀಸರ್ ಜಾನ್ ಈ ಕ್ರಿಮಿನಲ್ ನ ಜೊತೆ ಮಾತನಾಡಿ ರೂಮ್ ನ ಒಳಗಡೆ ಹೋಗಿದ್ದ ಅಲ್ವಾ. ಆತ ಹೋಗುವಾಗ ತನ್ನ ಜೇಬ್ನಲ್ಲಿದ್ದ ಲಾಕಪ್ ನ ಕೀಯನ್ನ ಕೆಳಗಡೆ ಬೀಳಿಸಿಕೊಂಡು ಹೋಗಿಬಿಟ್ಟಿರ್ತಾನೆ. ಅದನ್ನ ನೋಡಿದ ಈ ಕ್ರಿಮಿನಲ್ ಅಬೀಗವನ್ನ ತೆಗೆದುಕೊಂಡು ತನ್ನ ಲಾಕಪ್ ಅನ್ನ ಓಪನ್ ಮಾಡಿ ಎವಿಡೆನ್ಸ್ ರೂಮ್ ನ ಒಳಗಡೆ ಹೋಗ್ತಾನೆ. ಪೊಲೀಸರು ತನ್ನ ಮೇಲೆ ಹಾಕಿರುವ ಕೇಸ್ ನಲ್ಲಿ ರಿಕವರಿ ಆಗಿರುವ ಗಾಂಜಾದಲ್ಲಿ ಸ್ವಲ್ಪ ಗಾಂಜಾವನ್ನ ತೆಗೆದುಕೊಂಡು ಡಿಸ್ಪೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಕೋರ್ಟ್ ನಲ್ಲಿ ತನ್ನ ಬಳಿ ಕಡಿಮೆ ಪ್ರಮಾಣದಲ್ಲಿ ಗಾಂಜಾ ಸಿಕ್ಕಿತ್ತು ಅಂತ ಗೊತ್ತಾದ್ರೆ ಬೇಲ್ ಸಿಗುತ್ತೆ ಅಂತ ಈ ಪ್ಲಾನ್ ಅನ್ನ ಮಾಡಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನಿಗೆ 3 ಬಾರಿ ಗನ್ ಫೈರ್ ಆದ ಶಬ್ದ ಕೇಳಿಸಿರುತ್ತೆ. ಹೊರಗಡೆ ಇದ್ದ ಪೊಲೀಸರೆಲ್ಲ ಒಳಗಡೆ ಓಡಿ ಬರ್ತಾರೆ. ಆಗ ಈ ಕ್ರಿಮಿನಲ್ಗೆ ಆ ಎವಿಡೆನ್ಸ್ ರೂಮ್ ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಬೇರೆ ದಾರಿ ಇಲ್ಲದೆ ಈತ ತುಂಬಾ ಸಮಯದವರೆಗೂ ಎವಿಡೆನ್ಸ್ ರೂಮ್ ನ ಒಳಗಡೆನೆ ಬಚ್ಚಿಟ್ಟುಕೊಂಡಿರ್ತಾನೆ. ನಂತರ ಸಮಯ ನೋಡಿಕೊಂಡು ಪೊಲೀಸರೆಲ್ಲ ಹೊರಗಡೆ ಹೋಗ್ತಿದ್ದ ಹಾಗೆ ಈತ ಮತ್ತೆ ಲಾಕಪ್ ನ ಒಳಗಡೆ ಹೋಗಿ ಅದನ್ನ ಲಾಕ್ ಮಾಡಿಕೊಂಡಿರ್ತಾನೆ. ಇವನ ಮಾತುಗಳನ್ನ ಕೇಳಿದ ಪ್ರಮೋದ್ಗೂ ಕೂಡ ಕನ್ಫರ್ಮ್ ಆಗುತ್ತೆ ಇವನಿಗೆ ಈ ಕೊಲೆಯ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತ. ಮತ್ತೊಂದು ಕಡೆ ಆ ಫಾರೆಸ್ಟ್ ಮಿನಿಸ್ಟರ್ SP ಬಳಿ ಬಂದು, ನನಗೆ ಪೊಲಿಟಿಕಲಿ ತುಂಬಾನೇ ಪ್ರೆಷರ್ ಬರ್ತಿದೆ, ನೀನೊಂದು ಕೆಲಸ ಮಾಡು, ಈ ಕೇಸ್ ನಲ್ಲಿ ಒಟ್ಟು 3 ಆಫೀಸರ್ ಗಳು ಸಸ್ಪೆಕ್ಟ್ ಗಳಾಗಿ ಇದ್ದಾರೆ ಅಲ್ವಾ, ಅವರಲ್ಲಿ ಯಾರಾದ್ರೂ ಒಬ್ಬರ ಮೇಲೆ ಈ ಕೇಸ್ ಅನ್ನ ಫಿಟ್ ಮಾಡಿ ಈ ಕೇಸ್ ಅನ್ನ ಕ್ಲೋಸ್ ಮಾಡಿ ಬಿಡು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಪ್ರಮೋದ್ ಅಲ್ಲಿಗೆ ಬರ್ತಾನೆ. ಮೇಡಮ್, ಯಾರನ್ನ ಕೂಡ ಈ ಕೇಸ್ ನಲ್ಲಿ ಅರೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ತಮ್ಮನನ್ನ ಯಾರು ಕೂಡ ಕೊಲೆ ಮಾಡಿಲ್ಲ, ಬದಲಿಗೆ ಅವನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ SP ಮಿನಿಸ್ಟರ್ ಹಾಗೂ ಅಲ್ಲಿದ್ದ ಆಫೀಸರ್ ಗಳಿಗೆಲ್ಲ ಒಂದೇ ಸರಿ ಶಾಕ್ ಆಗುತ್ತೆ. ಪ್ರಮೋದ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಇದನ್ನ ಪ್ರೂವ್ ಮಾಡೋದಕ್ಕೆ ನಿನ್ನ ಬಳಿ ಸಾಕ್ಷಿ ಏನಿದೆ ಅಂತ ಕೇಳಿದಾಗ ಪ್ರಮೋದ್, ಚಿತ್ರದ ಶುರುವಿನಲ್ಲಿ ಇಬ್ಬರು ಹುಡುಗರು ಕ್ರಿಕೆಟ್ ಆಡ್ತಿದ್ರು ಅಲ್ವಾ, ಅವರನ್ನ ಕರೆದುಕೊಂಡು ಬಂದಿರ್ತಾನೆ. ಈಗ ಆ ಹುಡುಗರು ಹೇಳೋದೇನಂದ್ರೆ, ಮೇಡಮ್, ನಾವು ಕ್ರಿಕೆಟ್ ಆಡ್ತಿದ್ದಾಗ ನಮ್ಮ ಬಾಲ್ ಕಾಂಪೌಂಡ್ ನ ಒಳಗಡೆ ಬಂದು ಬಿತ್ತು, ಅದನ್ನ ನಾವು ತೆಗೆದುಕೊಳ್ಳೋದಕ್ಕೆ ಅಂತ ಬಂದಾಗ ಪೊಲೀಸ್ ಅಂಕಲ್ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದನ್ನ ನಾವು ನೋಡಿದ್ವಿ ಅಂತ ಹೇಳ್ತಾನೆ. ಆ ಇಬ್ಬರು ಚಿಕ್ಕ ಹುಡುಗರನ್ನ ನೋಡಿದ SP, ಅಷ್ಟಕ್ಕೂ ಈ ಹುಡುಗರ ಬಗ್ಗೆ ನಿನಗೆ ಹೇಗೆ ಕ್ಲೂ ಸಿಕ್ತು ಅಂತ ಕೇಳಿದಾಗ, ಮೇಡಮ್, ನಾನು ಆ ದಿನ ಫಂಕ್ಷನ್ ಗೆ ಬಂದಿದ್ದ ಮೀಡಿಯಾದವರು ಶೂಟ್ ಮಾಡಿದ್ದ ವಿಡಿಯೋಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಪೊಲೀಸ್ ಸ್ಟೇಷನ್ ನ ಪಕ್ಕದಲ್ಲಿ ಈ ಹುಡುಗರು ಕ್ರಿಕೆಟ್ ಆಡ್ತಿರೋದನ್ನ ಗಮನಿಸಿದ್ದೆ. ಜೊತೆಗೆ ಇವರಿಬ್ಬರು ಸಾಕಿರುವ ನಾಯಿ ನಾನು ಈ ವಿಷಯ ತಿಳಿದು ಪೊಲೀಸ್ ಸ್ಟೇಷನ್ ನ ಒಳಗಡೆ ಬರ್ತಿದ್ದಾಗ ಬಾಲ್ ಅನ್ನ ತನ್ನ ಬಾಯಿಯಲ್ಲಿ ಹಿಡಿದುಕೊಂಡು ಹೊರಗಡೆ ಓಡುತ್ತಿರೋದನ್ನ ನೋಡಿದೆ. ಹೀಗಾಗಿ ಈ ಹುಡುಗರನ್ನ ವಿಚಾರಿಸಿದಾಗ ಗೊತ್ತಾಗಿದ್ದು ನನ್ನ ತಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ. ಆಗ ಆ ಮಿನಿಸ್ಟರ್, ಅದೆಲ್ಲ ಸರಿ, ನಿನ್ನ ತಮ್ಮ
ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು, ಅದರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರಮೋದ್ ಇಲ್ಲ ಮೇಡಮ್, ಅದನ್ನ ಕೂಡ ಕಂಡುಹಿಡಿತೀನಿ, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾನೆ. ಹೀಗೆ ಹೇಳಿ ಪ್ರಮೋದ್ ಹೊರಗಡೆ ಬರ್ತಿದ್ದಾಗ ವಿನೋದ್ ಆ ದಿನ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗ ಆ ಶಬ್ದವನ್ನ ಕೇಳಿ ಮೊದಲು ಪೊಲೀಸ್ ಸ್ಟೇಷನ್ ನ ಒಳಗಡೆ ಓಡಿ ಬಂದಿದ್ದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ತೋರಿಸಿ, ನಿನ್ನ ತಮ್ಮ ಆ ದಿನ ಸಾಯೋದಕ್ಕೂ ಮುಂಚೆ ಟಿವಿಯಲ್ಲಿ ಇದೇ ಪ್ರೋಗ್ರಾಮ್ ಅನ್ನ ನೋಡ್ತಿದ್ದ ಅಂತ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಏನಿರಬಹುದು ಅಂತ ಪ್ರಮೋದ್ ನೋಡಿದಾಗ ಇವನ ಹೆಂಡತಿ ಶ್ರೀಜಾ ಹಾಗೂ ಇವನ ಮಗಳು ಶ್ವೇತಾ ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಕಾಣಿಸುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಚಿತ್ರದಲ್ಲಿ ಈಗ ಆ ದಿನ ನಿಜವಾಗಿಯೂ ನಡೆದದ್ದೇನೋ ಅಂತ ತೋರಿಸಲಾಗುತ್ತೆ. ವಿನೋದ್ ಆ ದಿನ ತನ್ನ ಫ್ರೆಂಡ್ಸ್ ಗಳ ಜೊತೆ ಫೋನ್ ನಲ್ಲಿ ಮಾತನಾಡ್ತಾ ಖುಷಿಯಾಗಿ ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾನೆ. ಆಗ ಟಿವಿಯಲ್ಲಿ ಬರ್ತಿದ್ದ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಪ್ರೋಗ್ರಾಮ್ ನಲ್ಲಿ ತನ್ನ ಅಣ್ಣನ ಹೆಂಡತಿ ಶ್ರೀಜಾ ಹಾಗೂ ಅವಳ ಮಗಳು ಶ್ವೇತಾ ಹಾಡ್ತಿರೋದನ್ನ ನೋಡ್ತಾನೆ. ಇದನ್ನ ನೋಡಿದ ವಿನೋದ್ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಹಾಗೂ ಡಿಸ್ಟರ್ಬಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ವಿನೋದ್ ಕೆಲವು ದಿನಗಳ ಹಿಂದೆ ಒಂದು ಹೋಟೆಲ್ ನಲ್ಲಿ ಒಬ್ಬಳು ನಾರ್ತ್ ಇಂಡಿಯನ್ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದ ಅಲ್ವಾ? ಆ ಹುಡುಗಿ ಬೇರೆ ಯಾರು ಅಲ್ಲ, ಆಕೆ ಪ್ರಮೋದ್ ನ ಮಗಳೇ ಆಗಿರ್ತಾಳೆ. ಅಂದ್ರೆ ಸಂಬಂಧದಲ್ಲಿ ಇವನಿಗೆ ಮಗಳೇ ಆಗಿರ್ತಾಳೆ. ತಾನು ಕುಡಿದ ನಶೆಯಲ್ಲಿ ಆ ದಿನ ಅತ್ಯಾಚಾರ ಮಾಡಿದ್ದು ತನ್ನ ಅಣ್ಣನ ಮಗಳ ಮೇಲೇನೆ ಅಂತ ಗೊತ್ತಾಗಿ ವಿನೋದ್ ಒಂದು ರೀತಿ ಟ್ರಾಮಾ ಸಿಚುವೇಶನ್ ಗೆ ಹೋಗಿ ಬಿಡ್ತಾನೆ. ಜೊತೆಗೆ ಆ ದಿನ ಮುಂಬೈಗೆ ಹೋಗಿದ್ದಾಗ ತನ್ನ ಅಣ್ಣನ ಮಗಳಿಗೆ ಆಟದ ಸಾಮಾನುಗಳನ್ನ ಕೊಟ್ಟು ಆಕೆಯನ್ನ ಪ್ರೀತಿಯಿಂದ ಮುದ್ದಾಡಿ ಬಂದಿದ್ದು ಕೂಡ ನೆನಪಾಗುತ್ತೆ. ತಾನು ಎಂತಹ ಪಾಪದ ಕೆಲಸವನ್ನ ಮಾಡಿಬಿಟ್ಟೆ ಅಂತ ಅದೇ ಗಿಲ್ಟ್ ಫೀಲ್ ನಲ್ಲಿ ದಿನೇಶ್ ಇಟ್ಟು ಹೋಗಿದ್ದ ಗನ್ ಅನ್ನ ತೆಗೆದುಕೊಂಡು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಮಗಳು ಹಾಗೂ ಹೆಂಡತಿಯ ವಿಡಿಯೋ ನೋಡಿದ ಪ್ರಮೋದ್ಗೂ ಕೂಡ ಆ ದಿನ ಏನು ನಡೆದಿರಬಹುದು ಅಂತ ಫ್ಲಾಶ್ ಆಗುತ್ತೆ. ತಕ್ಷಣ ತನ್ನ ಮಗಳ ಫೋಟೋವನ್ನ ದಿನೇಶ್ಗೆ ತೋರಿಸಿ, ಆ ದಿನ ನನ್ನ ತಮ್ಮ ಹೋಟೆಲ್ ನಲ್ಲಿ ಅತ್ಯಾಚಾರ ಮಾಡಿದ್ದು ಇದೇ ಹುಡುಗಿ ಮೇಲೇನಾ ಅಂತ ಕೇಳ್ತಾನೆ. ಅದನ್ನ ನೋಡಿದ ದಿನೇಶ್ ಕೂಡ ಹೌದು ಸರ್ ಅಂತ ಹೇಳಿಬಿಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪ್ರಮೋದ್ಗೂ ಕೂಡ ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ಅದೇ ದುಃಖದಲ್ಲಿ ಆತ ಮನೆಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಶ್ರೀಜಾ ಫೋನ್ ಮಾಡಿ, ಪ್ರಮೋದ್ ಇಷ್ಟು ವರ್ಷಗಳಿಂದ ನಿನ್ನಿಂದ ದೂರ ಇದ್ದು ನಾನು ಕೂಡ ತಪ್ಪು ಮಾಡಿದೆ, ನನಗೂ ಕೂಡ ನಿನ್ನನ್ನ ಬಿಟ್ಟಿರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತು ನಮ್ಮ ಮಗಳಿಗೆ ನಿನ್ನ ಬಗ್ಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ. ಆದಷ್ಟು ಬೇಗ ಆಕೆಯನ್ನ ಕರೆದುಕೊಂಡು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಇಷ್ಟು ವರ್ಷಗಳಿಂದ ತನ್ನ ಮಗಳನ್ನ ನೋಡಬೇಕು ಅಂತ ಚಡಪಡಿಸುತ್ತಿದ್ದ ಪ್ರಮೋದ್ ಮಾತ್ರ ಅದಕ್ಕೆ ಬೇಡ ಅಂತಾನೆ. ಯಾಕಂದ್ರೆ ನೋಡೋದಕ್ಕೆ ಪ್ರಮೋದ್ ಹಾಗೂ ವಿನೋದ್ ಇಬ್ಬರು ಕೂಡ ಒಂದೇ ರೀತಿ ಕಾಣ್ತಿರ್ತಾರೆ. ನನ್ನನ್ನ ನೋಡಿದಾಗ ನನ್ನ ಮಗಳಿಗೆ ತನ್ನ ಮೇಲೆ ಅತ್ಯಾಚಾರ ಮಾಡಿದ ತನ್ನ ಚಿಕ್ಕಪ್ಪ ಅಂದ್ರೆ ವಿನೋದ್ ನೆನಪಿಗೆ ಬರ್ತಾನೆ. ಜೊತೆಗೆ ತನ್ನ ಜೀವನದಲ್ಲಿ ತನ್ನ ಮೇಲೆ ನಡೆದ ಆ ಕಹಿ ಘಟನೆ ಆಕೆಗೆ ಮತ್ತೆ ಮತ್ತೆ ನೆನಪಾಗುತ್ತೆ. ಹಾಗಾಗೋದು ಬೇಡ ಅಂತಾನೆ ಪ್ರಮೋದ್ ತನ್ನ ಮಗಳಿಗೆ ತನ್ನ ಮುಖವನ್ನ ತೋರಿಸದೆ ಇರೋದಕ್ಕೆ ಡಿಸೈಡ್ ಮಾಡ್ತಾನೆ. ತುಂಬಾನೇ ದುಃಖದಿಂದ ಇನ್ಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ, ದಯವಿಟ್ಟು ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿ ತನ್ನ ಮೊಬೈಲ್ ಅನ್ನ ಒಡೆದು ಹಾಕ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.